ನಮಸ್ತೆ ಸ್ನೇಹಿತರೆ, ನಾನು ಒಂದು ವಿಡಿಯೋನ ಮಾಡಿದ್ದೆ ಅಲ್ವಾ. ಅದರಲ್ಲಿ ಏನು ಹೇಳಿದ್ದೆ ಅಂತ ಅಂದರೆ, ವೊಡಾಫೋನ್ ಐಡಿಯಾ ಕಂಪನಿ ಮುಚ್ಚಿದ್ರೂ ಮುಚ್ಚಬಹುದು ಅಂತ. ಯಾಕೆ ಅಂತ ಅಂದರೆ, ಕಂಪನಿಗೆ AGR ಅನ್ನೋಂಥದ್ದು ಇನ್ನೂ ಕೂಡ ಬಾಕಿ ಇರೋವಂಥದ್ದು ಬಹಳಷ್ಟು ಸಾಲವನ್ನು ತೀರಿಸಬೇಕಾಗಿದೆ. ಮತ್ತು ಈ ಒಂದು ಕಂಪನಿ ಎಷ್ಟು ಹಣ ಗಳಿಸ್ತಾ ಇದೆ ಅಲ್ವಾ, ಅಷ್ಟು ಕೂಡ ಸಾಕಾಗ್ತಿಲ್ಲ ಸಾಲವನ್ನು ತೀರಿಸೋದಕ್ಕೆ. ಇನ್ನು ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ಲಾಸ್ಟ್ ರಿಪೋರ್ಟನ್ನು ನೋಡಿಕೊಂಡ್ರೆ ಕಂಪನಿಗೆ ಲಾಸ್ ಆಗಿದೆ. ಇದರರ್ಥ ಕಂಪನಿಯ ಸ್ಥಿತಿ ಕೂಡ ಚೆನ್ನಾಗಿಲ್ಲ. ಆದರೂ ಕೂಡ ಸರ್ಕಾರ ಈ ಒಂದು ಕಂಪನಿಗೆ ಬೆಂಬಲವನ್ನು ಕೊಡಬೇಕು ಅಂತ ಇಷ್ಟಪಡ್ತಾ ಇದೆ. ಹಾಗಾದರೆ ಯಾಕೆ ಬೆಂಬಲವನ್ನು ಕೊಡಬೇಕು ಅಂತ ಅಂದ್ಕೊಳ್ತಿದೆ? ಇದರಿಂದ ನಮಗೂ ಕೂಡ ಲಾಭ ಇರುವಂಥದ್ದು ಗ್ರಾಹಕರಿಗೆ. ಅದು ಯಾರೇ ಆಗಿರಲಿ, ಜಿಯೋ ಬಳಸ್ತಾ ಇರಲಿ, ಏರ್ಟೆಲ್ ಬಳಸ್ತಾ ಇರಲಿ, ವೊಡಾಫೋನ್ ಬಳಸ್ತಾ ಇರಲಿ, ಎಲ್ರಿಗೂ ಕೂಡ ಒಂದು ಲಾಭ ಇದೆ. ಅದೇನು ಅಂತ ಹೇಳ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಕೋರ್ಟ್ ಕೂಡ ತೀರ್ಪನ್ನು ಕೊಟ್ಟಿರೋ ಅಂಥದ್ದು, ನಾವು ನಿಮ್ಮ ಸಾಲವನ್ನು ಮನ್ನಾ ಮಾಡೋದಕ್ಕೆ ಆಗೋದಿಲ್ಲ. ಈಗಾಗಲೇ ಸಾಕಷ್ಟು ಮಾಡಿಬಿಟ್ಟಿದ್ದೀವಿ, ಇನ್ನೂ ಕೂಡ ಆಗೋದಿಲ್ಲ. ಆದರೆ ಕಂಪ್ನಿ ಹೇಳ್ತಾ ಇದೆ ನಮ್ಮ ಬಳಿ ಹಣನೇ ಇಲ್ಲ, ಅಷ್ಟು ಹಣವನ್ನು ತೀರಿಸಬೇಕು ಅಂತ ಅಂದರೆ ನಾವು ಕಂಪ್ನಿಯನ್ನು ದಿವಾಳಿಯಾಗಿ ಘೋಷಣೆ ಮಾಡಬೇಕಾಗುತ್ತೆ, ಕಂಪ್ನಿ ಮುಚ್ಚುತ್ತೆ, ಬ್ಯಾಂಕ್ರಪ್ಟ್ ಆಗ್ತೇವೆ ಅಂತ. ಕೋರ್ಟ್ ಹೇಳಿದ್ದು ಕೂಡ ನಾವು ಮಧ್ಯದಲ್ಲಂತೂ ಬರೋದಿಲ್ಲ, ಸರ್ಕಾರ ಬೇಕಾದರೆ ನಿಮಗೆ ಸಪೋರ್ಟನ್ನು ಮಾಡಬಹುದು. ಸರ್ಕಾರ ಸಪೋರ್ಟ್ ಮಾಡೋದಕ್ಕೆ ಫಸ್ಟ್ನೇ ಸ್ಟೆಪ್ ಅಂತ ಅಂದರೆ ಅದು ಶೇರನ್ನು ತಗೊಳ್ಳೋವಂಥದ್ದು. ಈಗಾಗಲೇ ಸರ್ಕಾರ 49% ತಗೊಂಡಿರೋ ಅಂಥದ್ದು, ಇನ್ನೂ ಕೂಡ ತಗೊಳ್ಳೋವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಹಾಗಾಗಿ ಸರ್ಕಾರ ಕೂಡ ಬೇರೆ ಬೇರೆ ಮಾರ್ಗಗಳನ್ನು ನೋಡ್ತಾ ಇದೆ ವೊಡಾಫೋನ್ ಐಡಿಯಾಗೆ ಸಪೋರ್ಟನ್ನು ಮಾಡೋದಕ್ಕೆ. ಯಾಕೆ ಅಂತ ಅಂದರೆ, ಸಪೋರ್ಟ್ ಮಾಡಿಲ್ಲ ಅಂದರೆ ಭಾರತದಲ್ಲಿ ಡ್ಯುಯೋಪೋಲಿ ಆಗಿಬಿಡುತ್ತೆ. ಅಂದರೆ ಕೇವಲ ಎರಡು ಕಂಪನಿಗಳು, ಜಿಯೋ ಮತ್ತು ಏರ್ಟೆಲ್ ಮಾತ್ರ ಉಳ್ಕೊಳ್ತವೆ. ಅವಾಗ ಏನು ಮಾಡುತ್ತೆ, ಅವ್ರಿಗೆ ಇಷ್ಟ ಬಂದಂಗೆ ಪ್ರೈಸನ್ನು ಇಟ್ಕೊಳ್ತವೆ, ರೀಚಾರ್ಜ್ ಬೆಲೆಗಳನ್ನು. ಆವಾಗ ಜನ ಆದರೂ ಏನು ಮಾಡೋದಕ್ಕೆ ಆಗುತ್ತೆ ಅಲ್ವಾ. ಎರಡೂ ಕೂಡ ಹತ್ತತ್ರ ದರವನ್ನು ಇಟ್ಕೊಂಡ್ಬಿಟ್ರೆ, ₹100 ಇರುವಂಥದ್ದು ಬೇಕಾಗಿರೋ ₹500 ಇಟ್ಕೊಂಡ್ರು ಕೂಡ ಏನು ಕೇಳೋದಕ್ಕೆ ಆಗೋದಿಲ್ಲ. ವೊಡಾಫೋನ್ ಐಡಿಯಾ ಈ BSNL ಇದ್ರೂ ಕೂಡ ನಿಧಾನವಾಗಿ ಬೆಳೀತಾ ಇರುವಂಥದ್ದು, ಹಾಗಾಗಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಸೊ ಈಗಿನ ಪರಿಸ್ಥಿತಿಯಲ್ಲಿ ಸಾಲವನ್ನು ತೀರಿಸೋದಕ್ಕೆ 2 ವರ್ಷ ಮುಂದೆ ಹಾಕಿದೆ, ಟೈಮನ್ನು ಕೊಟ್ಟಿರೋ ಅಂಥದ್ದು. ವೊಡಾಫೋನ್ ಐಡಿಯಾಗೆ ಮಾತ್ರ ಯಾಕೆ, ಬೇರೆ ಕಂಪ್ನಿಗಳು ಕೂಡ ಕೇಳಬಹುದಲ್ವಾ, ನಮಗೂ ಕೂಡ ಕಷ್ಟ ಇದೆ, ಸಪೋರ್ಟ್ ಮಾಡಿ ಅಂತ. ಹಾಗಾಗಿ ಎಲ್ಲ ಕಂಪನಿಗಳಿಗೂ ಕೂಡ ಕಾಲಾವಕಾಶವನ್ನು ವಿಸ್ತರಣೆ ಮಾಡಿದ್ರೂ ಮಾಡಬಹುದು. ಇದರ ಲಾಭ ಜಾಸ್ತಿ ಆಗುವಂಥದ್ದು ವೊಡಾಫೋನ್ ಐಡಿಯಾಗೆ. ಯಾಕೆಂದರೆ ಲಕ್ಷಾಂತರ ಕೋಟಿ ರೂಪಾಯಿಗಳ ಸಾಲ ಅನ್ನುವಂಥದ್ದು ಇದೆ. ಕಾಲಾವಕಾಶ ಕೊಟ್ಟರೆ ಬಲ ಆಗಬಹುದು ಆ ಒಂದು ಕಂಪನಿ, ಆರ್ಥಿಕವಾಗಿ ಬಲ ಆಗೋದಕ್ಕೆ ಸಮಯ ಸಿಗುತ್ತೆ. ವೊಡಾಫೋನ್ ಐಡಿಯಾ ಕೂಡ ಮುಚ್ಚೋಗ್ತಿಲ್ಲ. ಬೆಂಗಳೂರು, ಮುಂಬೈ, ಚಂಡೀಗಢ ಇದ್ ಕಡೆ ಎಲ್ಲ 5G ಅನ್ನುವಂಥದ್ದು ಬಂದಿದೆ. ಈ 5G ಇಡೀ ಭಾರತದಲ್ಲಿ ರೋಲ್ಔಟ್ ಮಾಡುವಂಥ ಯೋಜನೆ ಕೂಡ ಇರುವಂಥದ್ದು. ಈಗಾಗಲೇ 4G ಅನ್ಲಿಮಿಟೆಡ್ ಕೂಡ ನೀಡ್ತಾ ಇರುವಂಥದ್ದು ಕೆಲವೊಂದು ಸ್ಥಳಗಳಲ್ಲಿ. ಇನ್ನು 5G ಅನ್ಲಿಮಿಟೆಡ್ ಕೊಡೋ ಅಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗೆ ಮಾಡಿದ್ರೆ ಕಂಪನಿ ಮತ್ತೆ ಲಾಭದತ್ತ ಹೋಗುತ್ತೆ ಅನ್ಬೋದು. ರಿಯಾಯಿತಿ ಕೊಡ್ತಾ ಇದ್ರೆ ಜನರಿಗೂ ಕೂಡ ಲಾಭ ಆಗುತ್ತೆ. ಅದರ ಉದ್ದೇಶ ಕೂಡ ಅದೇ ಆಗಿರುವಂಥದ್ದು, ಜನರ ಮೇಲೆ ಹೆಚ್ಚು ಬಿಲ್ ಬರಬಾರ್ದು ಅಂತಂದ್ರೆ ಈ ಬಿಸ್ನೆಸ್ ಮ್ಯಾನ್ಗಳೇ ಈ ರೀತಿಯಾಗಿ ಮಾಡುವಂಥದ್ದು. ಏನು ಅಂತಂದ್ರೆ, ಅವರು ದುಡಿಯೋದಕ್ಕೋಸ್ಕರ ಕಸ್ಟಮರ್ಸ್ಗಳ ಮೇಲೆ ಬೆಲೆ ಏರಿಕೆಯನ್ನ ಮಾಡ್ತಿರ್ತಾರೆ. ಸರ್ಕಾರ ಕೂಡ ಜನರ ಪರನೇ ಯೋಚನೆ ಮಾಡಿಬಿಟ್ಟು ವೊಡಾಫೋನ್ ಐಡಿಯಾಗೆ ಹೇಳ್ತಿಲ್ಲ, ಸಾಲ ತೀರ್ಸೋದಕ್ಕಾಗಿಲ್ಲ ಅಂದರೆ ಕಂಪ್ನಿ ಮುಚ್ಚಿಬಿಡಿ ಅಂತ. ಯಾಕೆ ಅಂತಂದರೆ ಇದು ಜನರ ಮೇಲೆ ದುಷ್ಟ ಪರಿಣಾಮ ಆಗುತ್ತೆ. ಹಾಗಾಗಿ ವೊಡಾಫೋನ್ ಐಡಿಯಾಗೆ ಸಪೋರ್ಟ್ ಮಾಡಿದ್ರೆ ಅದು ಎಲ್ರಿಗೂ ಕೂಡ ಲಾಭ ಅಂತ ಹೇಳ್ಬಹುದು.